ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಬಾಳೆ ದಿಂಡಿನ ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನೀವು ಆಗಾಗ್ಗೆ ಬಳಸಿದರೆ ನಿಮಗೆ ಆರೋಗ್ಯ ದೃಷ್ಟಿಯಿಂದ ತುಂಬ ಅನುಕೂಲವಾಗುತ್ತೆ. ಮಲಬದ್ಧತೆ ತೊಂದರೆ ಇರೋರಿಗೆ, ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇರೋರಿಗೆ, ಹಾಗೆ ಕಿಡ್ನಿ ಸ್ಟೋನ್ ಇದ್ದಾಗ ಇದನ್ನು ನೀವು ಬಳಸಿದರೆ, ಅದೇ ಥರ ಹಿಮೋಗ್ಲೋಬಿನ್ನ ಸಂಖ್ಯೆ ಹೆಚ್ಚು ಕೂಡ ನಿಮಗೆ ತುಂಬ ಅನುಕೂಲವಾಗುತ್ತೆ. ನೀವು ದಿನ ಬಾಳೆ ದಿಂಡನ್ನು ಉಪಯೋಗಿಸಿದರೆ ದೇಹದ ತೂಕವನ್ನು ತುಂಬ ಸುಲಭವಾಗಿ ನೀವು ಇಳಿಸ್ಕೋಬೋದು. ಬೇಕಾಗುವ ಪದಾರ್ಥಗಳು: 1 ಕಪ್ಪು ಸಣ್ಣಕ್ಕೆ ಹೆಚ್ಚಿದ ಬಾಳೆದಿಂಡು, ಒಗ್ಗರಣೆಗೆ ತುಪ್ಪ 1 ಟೀ ಸ್ಪೂನು, ಸಾಸಿವೆ 1/4 ಟೀ ಸ್ಪೂನು, 2 ಹಸಿಮೆಣಸಿನ್ಕಾಯಿ ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹಾಕ್ಕೋಬೋದು ನೀವು, ಉದ್ದಿನಬೇಳೆ 1/2 ಟೀ ಸ್ಪೂನು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು 8-10 ಎಲೆ, ಉಪ್ಪು ರುಚಿಗೆ ತಕ್ಕಷ್ಟು, ನಾನು 3/4 ಟೀ ಸ್ಪೂನು ಇಟ್ಕೊಂಡಿದ್ದೀನಿ, ಮೊಸರು 1/2 ಕಪ್ಪು. ನೀವು ಬಾಳೆ ದಿಂಡು ಉಪಯೋಗಿಸ್ಕೋಬೇಕಾದ್ರೆ ಹೀಗೆ ನೋಡಿ, ಫುಲ್ಲು ಒಂದು ಸರ್ಕಲ್ ಇರೋದು, ಅಂದರೆ ಇದ್ರ ಮೇಲೆ ನೋಡಿ ನಿಮಗೆ ಈ ಥರ ಸಿಪ್ಪೆ ಥರ ಎಲ್ಲ ಬರುತ್ತೆ, ಇದನ್ನೆಲ್ಲ ನೀವು ತೆಕ್ಕೋಬೇಕು. ಒಳಗೆ ನೋಡಿ ನಿಮಗೆ ಆ ಸಿಪ್ಪೆ ಥರ ಏನು ಕಾಣಬಾರ್ದು, ಆವಾಗ ನೀವು ಅದನ್ನು ಹೆಚ್ಚಬೇಕು. ಈಗ ನಮ್ಮ ಮೇಲಿಂದ ಸ್ವಲ್ಪ ಹೆಚ್ಚಿ ತೆಗಿತಾ ಇದ್ದೀನಿ, ಅದು ಚೆನ್ನಾಗಿಲ್ಲ. ಈಗ ನೋಡಿ, ಹೀಗೆ ನೀವು ವೃತ್ತಾಕಾರವಾಗಿ ಹೆಚ್ಚಿಬಿಟ್ಟು ಪ್ರತಿ ಸಲ ನೀವು ಹೆಚ್ಚಿದಾಗಲೂ ಹೀಗೆ ಕೈಯಲ್ಲಿ ಒಂದು ಸಲ ನೀವು ಹೀಗೆ ಸವರ್ಕೋಬೇಕು. ಯಾಕಂದರೆ ಅದರಲ್ಲಿ ನಾರಿನ ಅಂಶ ಇದ್ದರೆ ನಿಮಗೆ ನೋಡಿ ಇಲ್ಲಿ ಕೈಯಲ್ಲಿ ಬರುತ್ತೆ. ಹಾಗೆ ಪ್ರತಿ ಸಲನೂ ನೀವು ಅದೇ ಥರ ಮಾಡ್ಕೋಬೇಕು. ಹೀಗೆ ಮಾಡ್ಕೊಳ್ತಾ ನೀವು ಬಾಳೆ ದಿಂಡನ್ನು ಹೆಚ್ಕೋಬೇಕು. ಹೀಗೆ ವೃತ್ತಾಕಾರವಾಗಿ ಹೆಚ್ಚಿದ್ದನ್ನು ನೀವು ಒಂದ್ರ ಮೇಲೆ ಒಂದು ಇಟ್ಕೊಂಡು ಹೀಗೆ ನೋಡಿ ತೆಳ್ಳಗೆ ಕಟ್ ಮಾಡ್ಕೋಬೇಕು. ಒಂದೇ ಥರ ಹೀಗೆ ಉದ್ದುದ್ದು ಕಟ್ ಮಾಡಿ, ಆಮೇಲೆ ಅದನ್ನು ಹೀಗೆ ಅಡ್ಡಕ್ಕೆ ಎಷ್ಟು ಸಣ್ಣಕ್ಕೆ ಬೇಕೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಬಾಳೆ ದಿಂಡನ್ನು ನೀವು ಹೆಚ್ಚಿದ ಮೇಲೆ ಸ್ವಲ್ಪ ಹೊತ್ತಿಟ್ಟರೆ ಅದು ಕಪ್ಪು ಕಲರಿಗೆ ತಿರುಗುತ್ತೆ. ಸೊ ನೀವು ಸ್ವಲ್ಪ ಲಿಂಬೆ ಹಣ್ಣಿನ ರಸನ ಹಿಂಡ್ಬಿಟ್ಟು ಅಥವಾ ಹುಳಿ ಮೊಸರಿದ್ರೆ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಟ್ರೆ ಕಪ್ಪು ಬಣ್ಣಕ್ಕೆ ತಿರುಗಲ್ಲ. ಬಾಳೆ ದಿಂಡಿನ ಹೆಚ್ಚಿದ ಬಾಳೆ ದಿಂಡನ್ನು ನಾನು ಒಂದು ಪಾತ್ರೆಗೆ ಹಾಕಿದ್ದೀನಿ. ಅದಕ್ಕೆ 1 ಲೋಟದಷ್ಟು ನೀರು ಹಾಕಿ, ಅಕಸ್ಮಾತ್ ನೀವು ಹೆಚ್ಚಬೇಕಾದ್ರೆ ಸ್ವಲ್ಪ ನಾರಿನ ಅಂಶ ಉಳಿದಿದ್ರೂ ಕೂಡ ನೀವು ಅದನ್ನು ಹೀಗೆ ನೀರು ಹಾಕಿಬಿಟ್ಟು ಪಾತ್ರೆಗೆ ಈ ಥರ ನೀವು ಒಂದು ಕಡ್ಡಿನಲ್ಲಿ ಹೀಗೆ ತಿರುಗಿಸ್ತಾ ಇದ್ದರೆ ನಿಮಗೆ ನಾರಿನ ಅಂಶ ಇದ್ದರೆ ಈ ಕಡ್ಡಿಗೆ ಹತ್ಕೊಳ್ಳುತ್ತೆ, ನೀವು ಅದನ್ನು ತೆಕ್ಕೋಬೋದು. ನಾನು ಉಪಯೋಗಿಸಿದ ಬಾಳೆದಿಂಡಲ್ಲಿ ಅಷ್ಟು ನಾರಿನ ಅಂಶ ಇಲ್ಲ. ತುಪ್ಪನ ಒಂದು ಸಣ್ಣ ಒಗ್ಗರಣೆ ಸೌಟ್ನಲ್ಲಿ ಬಿಸಿಗಿಡಿ. ಅದಕ್ಕೆ ಸಾಸಿವೆ ಪಟಪಟ ಅಂದಮೇಲೆ ಉದ್ದಿನಬೇಳೆ, ಕಡಲೆಬೇಳೆನೂ ನೀವು ಬೇಕಂದ್ರೆ ಉಪಯೋಗಿಸ್ಕೋಬೋದು. ಹಾಗೆ ಉದ್ದಿನಬೇಳೆ ಹೊಂಬಣ್ಣಕ್ಕೆ ತಿರುಗಕ್ಕೆ ಶುರು ಆದಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಆದಮೇಲೆ ಕರಿಬೇವು ಒಂದ್ಸಲ ಮಿಕ್ಸ್ ಮಾಡಿ ಒಂದು 20 ಸೆಕೆಂಡ್ಸ್ ಇಟ್ಟು ಸ್ಟವ್ ಆಫ್ ಮಾಡೋಣ. ಉಪ್ಪು, ಈ ಒಗ್ಗರಣೆನ ಬಿಸಿ ಇದ್ದಂತೆ ಈ ಬಾಳೆದಿಂಡು ಹೆಚ್ಚಿದೀವಲ್ಲ ಅದ್ರ ಮೇಲೆ ಹಾಕೋಣ. ಒಗ್ಗರಣೆ ಸೌಟಿಗೆ ಸ್ವಲ್ಪ ಬಾಳೆದಿಂಡನ್ನು ಹಾಕಿ ಅದನ್ನ ಪಾತ್ರೆಗೆ ತೆಗೀರಿ. ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಿ, ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಮೊಸರು ಬಜ್ಜಿ ರೆಡಿ ಆಯಿತು. ಮೊಸರು ಬಜ್ಜಿನ ನೀವು ಅನ್ನಕ್ಕೆ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಚಪಾತಿ ರೊಟ್ಟಿ ಕೂಡ ಇದನ್ನು ಬಳಸ್ಕೋಬೋದು. ಅದೇ ಥರ ಪಲಾವು, ಬಿಸಿಬೇಳೆ ಬಾತು ಇದ್ರ ಜೊತೆ ನೀವು ಬೇರೆ ಮೊಸರು ಬಜ್ಜಿನ ಹಾಕೋತಿರಲ್ಲ, ಹಾಗೆ ಇದನ್ನು ಕೂಡ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ, ತುಂಬ ಸುಲಭವಾಗಿ ಹಾಗೂ ರುಚಿಕರವಾಗಿರ್ತಕ್ಕಂತಹ ಬಾಳೆ ದಿಂಡಿನ ಮೊಸರು ಬಜ್ಜಿನ ಹೇಗೆ ಮಾಡೋದು ಅಂಥೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮೊಸರು ಬಜ್ಜಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.